ಬೆಂಗಳೂರಿನಲ್ಲಿ ಯುವಕರು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ. ಟಿಪ್ಪು ನಗರದಲ್ಲಿ 40 ಅಡಿ ಎತ್ತರದ ಬೃಹತ್ ಟಿಪ್ಪು ಸುಲ್ತಾನ್ ಕಟೌಟ್ ಅನ್ನು ನಿಲ್ಲಿಸಿದ್ದಾರೆ. ಇದೇ ಕಟೌಟ್ ಅನ್ನು ಮೊಬೈಲ್ನಲ್ಲಿ ಕ್ಲಿಕ್ಕಿಸಿ ಅದಕ್ಕೆ ಪಾಕಿಸ್ತಾನದ ಆರ್ಮಿ ಹಾಡನ್ನು ಬಳಸಿ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ಇದು ಅನಗತ್ಯ ಬೇಜವಾಬ್ದಾರಿತನದ ನಡೆ. ಟಿಪ್ಪು ಸುಲ್ತಾನ್ ಈ ಮಣ್ಣಿನ ಮಗ. ಇದೇ ಮಣ್ಣಿನಲ್ಲಿ ಇದ್ದುಕೊಂಡು ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವದ ವಿರುದ್ಧ ಕೊನೆ ಉಸಿರಿನವರೆಗೆ ಹೋರಾಡಿದ ವ್ಯಕ್ತಿ. ಅದಕ್ಕಾಗಿ ತನ್ನಿಬ್ಬರು ಮಕ್ಕಳನ್ನ ಒತ್ತೆ ಇಟ್ಟ ಅಪ್ರತಿಮ ಹೋರಾಟಗಾರ. ಇಂತಹ ವ್ಯಕ್ತಿಯ ಕಟೌಟ್ಗೆ ಪಾಕಿಸ್ತಾನದ ಆರ್ಮಿ ಹಾಡಿನ ಅಗತ್ಯ ಏನು? ಹಾಡು ಬೇಕೆಂದ್ರೆ ಈ ದೇಶದಲ್ಲಿ ನೂರಾರು ದೇಶಪ್ರೇಮಿ ಹಾಡುಗಳಿವೆ. ಟಿಪ್ಪು ಸುಲ್ತಾನ್ ಮೇಲೆ ಪ್ರೀತಿ ಗೌರವ ಇದೆ ಅಂತಾದ್ರೆ ಅದನ್ನ ವ್ಯಕ್ತಪಡಿಸುವುದಕ್ಕೆ ಪಾಕಿಸ್ತಾನದ ಹಾಡಿನ ಅಗತ್ಯವೇ ಇಲ್ಲ. ಸಾಮಾಜಿಕವಾಗಿ ಉದ್ವಿಗ್ನತೆಯನ್ನು ಸೃಷ್ಟಿಸಬಹುದಾದ ಇಂತಹದೊಂದು ಪರಿಸ್ಥಿತಿಯನ್ನ ನಿರ್ಮಿಸಿದ ಯುವಕರಿಗೆ ಬುದ್ಧಿ ಹೇಳಲೇಬೇಕಾಗಿದೆ. ಮೀಲಾದ್ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಆದ್ರೆ ಅದಕ್ಕೂ ಟಿಪ್ಪು ಸುಲ್ತಾನ್ಗೂ ಏನ್ ಸಂಬಂಧ ಅನ್ನೋದು ಗೊತ್ತಾಗ್ತಿಲ್ಲ. ಮಿಲಾದ್ ಎಂಬುದು ಪ್ರವಾದಿ ಮೊಹಮ್ಮದರಿಗೆ ಸಂಬಂಧಿಸಿದ್ದು. ಟಿಪ್ಪು ಸುಲ್ತಾನ್ಗೂ ಇದಕ್ಕೂ ಸಂಬಂಧವೇ ಇಲ್ಲ. ಟಿಪ್ಪು ನಗರದ ಯುವಕರಿಗೆ ಈ ಸಾಮಾನ್ಯ ಜ್ಞಾನ ಇಲ್ಲ ಎಂದು ಅಂದುಕೊಳ್ಳುವ ಹಾಗಿಲ್ಲ. ಅವರನ್ನ ಇದಕ್ಕೆ ಪ್ರಚೋದಿಸಿದ್ದು ಯಾರು? 40 ಅಡಿ ಎತ್ತರದ ಕಟೌಟ್ ಅನ್ನು ನಿರ್ಮಿಸುವುದಕ್ಕೆ ಅವರು ಮುಂದಾದದ್ದು ಯಾಕೆ? ಒಂದು ವೇಳೆ ಟಿಪ್ಪು ಸುಲ್ತಾನ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಎಂದಾದ್ರೆ ಅದಕ್ಕೆ ಪಾಕಿಸ್ತಾನದ ಹಾಡನ್ನು ಬಳಸಿಕೊಂಡದ್ದು ಯಾಕೆ? ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಲಿ. ಪಾಕಿಸ್ತಾನದ ಆರ್ಮಿ ಹಾಡು ಎಂದು ಗೊತ್ತಿಲ್ಲದೆ ಅವರು ಬಳಸಿಕೊಂಡಿದ್ರೆ ಕಠಿಣ ಎಚ್ಚರಿಕೆಯನ್ನ ನೀಡಲಿ. ಇವತ್ತಿನ ದಿನಗಳಲ್ಲಿ ಅಗತ್ಯವೇ ಇಲ್ಲದ ವಿವಾದವೊಂದನ್ನು ಟಿಪ್ಪು ನಗರದ ಯುವಕರು ಎಳೆದು ತಂದಿದ್ದಾರೆ. ಇಂತಹ ಕೃತ್ಯಗಳ ಬಗ್ಗೆ ಯುವಕರನ್ನ ಆಯಾ ಸಮುದಾಯದ ನಾಯಕರು ಎಚ್ಚರಿಸಬೇಕು. ಮನೆಯವರು ಮಕ್ಕಳಿಗೆ ಕ್ಲಾಸ್ ತೆಗೆದುಕೊಳ್ಬೇಕು. ಪೊಲೀಸರು ಬುದ್ಧಿ ಮಾತು ಹೇಳಬೇಕು. ರಾಜ್ಯ ಎಸ್ಐಆರ್ನ ಗುಂಗಿನಲ್ಲಿರುವಾಗ ಟಿಪ್ಪು ನಗರದ ಯುವಕರು ಟಿಪ್ಪು ಸುಲ್ತಾನನ ಕಟ್ಔಟ್ ಆಗಿ ನಿಲ್ಲಿಸಿ ಅದಕ್ಕೆ ಪಾಕಿಸ್ತಾನದ ಆರ್ಮಿ ಹಾಡನ್ನು ಬಳಸಿ ವಿವಾದವನ್ನ ಹುಟ್ಟುಹಾಕಿದ್ದು ಮೂರ್ಖತನ ಮತ್ತು ಪ್ರಚೋದನಕಾರಿಯಲ್ಲದೆ ಬೇರೇನಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.